ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಈಗಾಗಲೇ ಶುರುವಾಗಿ 3 ದಿನ ಆಗಿದೆ. ಹೀಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ರಂಗು ಕಾವೇರ್ತಾ ಇದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿರುವಂತಹ ನರಕದ ಸ್ಪರ್ಧಿಗಳು ಹಾಗೆ ಸ್ವರ್ಗದಲ್ಲಿರುವಂತಹ ಸ್ಪರ್ಧಿಗಳು ನಡುವೆ ಒಂದು ಸಂಘರ್ಷ ಶುರುವಾಗ್ತಾ ಇದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮೊದಲ ವಾರದವೇ ನಾಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ಶುರು ಮಾಡಲಾಗಿತ್ತು. ಈಗಾಗಲೇ ಸ್ವರ್ಗದ ವಾಸಿಗಳು ಮತ್ತು ನರಕದ ವಾಸಿಗಳಲ್ಲಿ ಕೆಲವು ಸ್ಪರ್ಧಿಗಳು ಅದರಲ್ಲಿ ಚೈತ್ರಾ ಕುಂದಾಪುರ್ ಮತ್ತೆ ಲಾಯರ್ ಹಾಗೆ ಇನ್ನು ಉಳಿದಂತಹ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ. ಹೀಗಿರುವಾಗ ಅವರಲ್ಲಿ ಬಿಗ್ ಬಾಸ್ ಅವರು ನಿಮ್ಮನ್ನ ಸೇಫ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಹೊಸ ಟಾಸ್ಕ್ ಅನ್ನು ಕೊಡ್ತೀನಿ. ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅವರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗೆ ಉಳಿತಾರೆ, ಅಂದ್ರೆ ಸೇಫ್ ಆಗ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಅವರು ಒಂದು ಹೊಸ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ಧನರಾಜ್ ಅವರಿಗೆ ಮುನ್ನಡೆಸಬೇಕು, ನೀವು ಈ ಒಂದು ಗೇಮ್ ಅನ್ನ ಮುಂದಾಳತ್ವವನ್ನು ವಹಿಸಬೇಕು ಅಂತ ಕೂಡ ಹೇಳ್ತಾರೆ. ಒಂದು ಕಡೆ ಬುಟ್ಟಿಯಲ್ಲಿ ಇಟ್ಟಿರುವಂತಹ ಮಣ್ಣನ್ನು ತೆಗೆದುಕೊಂಡು ಹೋಗಿ ಅವರ ಒಂದು ಫೋಟೋ ಇರುವ ಜಾಗದಲ್ಲಿ ಆ ಬುಟ್ಟಿಗೆ ಹಾಕಬೇಕು. ಅತಿ ಹೆಚ್ಚು ಮಣ್ಣು ಯಾರು ಸಂಗ್ರಹ ಮಾಡ್ತಾರೆ ಅವರು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗೆ ಹೊಡಿತಾರೆ. ಸದ್ಯ ಧನರಾಜ್ ಈ ಒಂದು ಲೀಡಿಂಗ್ ಮಾಡ್ತಾ ಇದ್ದಾರೆ ಈ ಒಂದು ಗೇಮ್ ನಲ್ಲಿ. ಲಾಯರ್ ಮತ್ತೆ ಧನರಾಜ್ ನಡುವೆ ಸಿಕ್ಕಾಪಟ್ಟೆ ವಾಗ್ವಾದ ನಡೆಯುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಲಾಯರ್ ಅವರು ಮೋಸದಿಂದ ಆಟ ಆಡ್ತಿದ್ದಾರೆ ಅಂತ ಹೇಳಿ ಧನರಾಜ್ ಅವರು ಸ್ವಲ್ಪ ರೇಗಾಡ್ತಾರೆ, ಕಿರ್ಚಾಡ್ತಾರೆ. ಇದುವರೆಗೂ ನಾವು ಧನರಾಜ್ ಅವ್ರನ್ನ ಬಿಗ್ ಬಾಸ್ ಮನೆ ಎಂಟ್ರಿ ಆದಾಗ ಸುದೀಪ್ ಅವರು ಜಿಂಕೆ ಮರಿ ಅಂತ ಹೇಳಿದ್ರು, ನೀವು ಜಿಂಕೆ ತರ ಹಿರಿ ಅಂತ ಹೇಳಿ. ಹಾಗೆ ಬಿಗ್ ಬಾಸ್ ಅವರು ಕೂಡ ಹೇಳಿದ್ರು ಅವರ ಟಾಸ್ಕ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕೆಲವು ಸ್ಪರ್ಧೆಗಳಿಗೆ ಆ ವಿಚಾರ ಗೊತ್ತಿಲ್ಲ. ಸೊ ಹಾಗಾಗಿ ಧನರಾಜ್ ಅವರಿಗೆ ಲಾಯರ್ ಅವರು ಸಿಕ್ಕಾಪಟ್ಟೆ ಕೆಲವು ಲಾಪಾಂಟಿಗಳ ಹಾಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಹಾಗೆ ಧನರಾಜ್ ಕೂಡ ಇಷ್ಟು ದಿನ ಸೈಲೆಂಟ್ ಆಗಿದ್ದವರು ಸಿಕ್ಕಾಪಟ್ಟೆ ರೊಚ್ಚಿಗೆ ಎದ್ದಿದ್ದಾರೆ. ಅಲ್ಲಿರುವಂತಹ ಸ್ಪರ್ಧಿಗಳ ಮೇಲೆ ಕೂಗಾಟವನ್ನು ಮಾಡಿದ್ದಾರೆ. ಈ ಹಿಂದೆ ಕಾರ್ತಿಕ್ ಅವರು ಕೂಡ, ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಇದ್ದಂತಹ ಸ್ಪರ್ಧಿಕ್ ಕಾರ್ತಿಕ್ ಅವರು ಕೂಡ ಈ ರೀತಿಯಾಗಿರುವಂತಹ ಕ್ಯಾಪ್ಟನ್ಶಿಪ್ ಅನ್ನ ಮಾಡ್ಕೊಂಡಿದ್ರು. ಅಂದ್ರೆ ಒಂದು ಟಾಸ್ಕ್ ಅನ್ನ ಆಡ್ಸೋದಕ್ಕೆ ಸಿಕ್ಕಾಪಟ್ಟೆ ತುಂಬಾ ಲಾಯಲ್ ಆಗಿ ಕೆಲಸವನ್ನ ಮಾಡಿದ್ರು. ಇಲ್ಲಿ ಧನರಾಜ್ ಕೂಡ ಅದೇ ರೀತಿಯಾಗಿ ತುಂಬಾ ಪ್ರಾಮಾಣಿಕವಾಗಿ ಈ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಜಗದೀಶ್ ಅವರು, ಅಂದ್ರೆ ಲಾಯರ್ ಜಗದೀಶ್ ಅವರು ಇವರಿಗೆ ಸಿಕ್ಕಾಪಟ್ಟೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ, ರೊಚ್ಚಿಗೆ ಇಳಿಸ್ತಾ ಇದ್ದಾರೆ. ಅಂದ್ರೆ ಧನರಾಜ್ ಅವರು ಕೂಡ ಸಿಕ್ಕಾಪಟ್ಟೆ ಜೋರಾಗಿ ಕಿರ್ಚಾಡಿದ್ದಾರೆ. ಫಸ್ಟ್ ಟೈಮ್ ಅವ್ರನ್ನ ನಾವು ಬಿಗ್ ಬಾಸ್ ಮನೇಲಿ ಈ ರೀತಿಯಾಗಿ ನೋಡಿದ್ದು ಅಂತ ಅನಿಸ್ತದೆ. ಮತ್ತೊಂದು ಕಡೆ ಈ ಒಂದು ವಿಚಾರಕ್ಕೆ ಅಂದ್ರೆ ಈ ಒಂದು ಅವರು ಪ್ರಾಪರ್ ಆಗಿ ಪ್ರಾಮಾಣಿಕವಾಗಿ ನಡ್ಸ್ಕೊಡಕ್ ಆಗ್ಲಿಲ್ಲ ಅಥವಾ ನಾನು ನಡ್ಸ್ಕೊಡಕ್ ರೆಡಿ ಇದ್ರು ಅಲ್ಲಿರೋ ಸ್ಪರ್ಧಿಗಳು ಬಿಡ್ಲಿಲ್ಲ ಅಂತ ಹೇಳಿ ಕನ್ಫೆಷನ್ ರೂಮ್ಗೆ ಹೋಗಿ ಬಿಗ್ ಬಾಸ್ ಅವರಿಗೆ ಸಾರಿ ಕೇಳ್ತಾ ಇದ್ದಾರೆ, ಬೆಕ್ಕಿ ಹೇಳ್ತಾ ಇದ್ದಾರೆ. ಧನರಾಜ್ ಅವರು ಈ ರೀತಿಯಾಗಿ ಇಷ್ಟು ಸಾಫ್ಟ್ ಕಾರ್ನಲ್ಲಿ ಇರುವಂತಹ ಪರ್ಸನ್ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಒಂಥರ ಎಮೋಷನಲಿ ಕನೆಕ್ಟ್ ಆಗ್ತಾರೆ ಕೆಲವರಿಗೆ, ಅಂದ್ರೆ ತುಂಬಾ ಅಳ್ತಾ ಇದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ. ನನ್ನ ಕೈಲಿ ಈ ಒಂದು ಮುಂದಾಳತ್ವವನ್ನ ಪ್ರಾಪರ್ ಆಗಿ ನಡ್ಸ್ಕೊಡಕ್ ಆಗಿಲ್ಲ, ಸಾರಿ ಬಿಗ್ ಬಾಸ್ ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ದಾರೆ. ವೀಕ್ಷಕರೇ, ಧನರಾಜ್ ಅವರ ತಪ್ಪ ಅಥವಾ ಲಾಯರ್ ಜಗದೀಶ್ ಅವರ ತಪ್ಪ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಬಿಗ್ ಬಾಸ್ ಪ್ರತಿ ಕ್ಷಣದ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.